ತಂದೆ ಭಗವಂತ ಅಂಕನಾಥೇಶ್ವರ ಮಧುರಮ್ಮ ದೂತರಾಯ ದತ್ತಾಶ್ರೀ ಸಿದ್ದೇಶ್ವರ ಮುತ್ತರಾಯ ವೀರಪ್ಪ ಕಬ್ಬಾಳಮ್ಮ ಒಂಬಾಳಮ್ಮ ಎಲ್ಲ ನಿಮ್ಮದೇ ನನ್ನದೇನಿಲ್ಲ. ಕನಸಿನ ಕಾವಲುಗಾರನ ಒಂದು ನಿಜವಾದ ಘಟನೆ ಏನೆಂದರೆ, ಈ ಹೆಣ್ಣು ಮಕ್ಕಳು ಗಾಡಿ ಓಡಿಸುವಾಗ ಪರಿಜ್ಞಾನವೇ ಇಲ್ಲದೆ ಗಾಡಿಯನ್ನು ಓಡಿಸುತ್ತಾರೆ. ಯಾಕೆಂದರೆ ನನ್ನ ಜೀವನದ 2.5 ವರ್ಷದ ಅನುಭವವನ್ನು ನಾನು ಇಲ್ಲಿ ಹಂಚಿಕೊಳ್ಳಲು ಬಂದಿರುವೆ. ಅದು ಏನೆಂದರೆ, ಗಾಡಿ ಓಡಿಸುವಾಗ ಹಿಂದಿನಿಂದ ಬಂದು ಬುದ್ಧಿ ನಿಲ್ಲಿಸುತ್ತಾರೆ. ಕೇಳಿದರೆ ಸಾರಿ ಅಂಕಲ್, ಸಾರಿ ಸಾರ್ ಎಂದು ಹೇಳುವರು. ಅದೇನೋ ಏಕೋ ಗೊತ್ತಿಲ್ಲ, ಅವರಿಗೆ ಗಾಡಿ ಓಡಿಸುವ ಪರಿದೇ ಗೊತ್ತಿಲ್ಲದೆ ಬಂದು ಹಿಂಗೆಲ್ಲ ಅನಾಹುತಗಳು ಮಾಡುತ್ತಾರೆ. ಏಕೆಂದರೆ ನನ್ನ ಜೀವನದ ಎಷ್ಟೋ ಘಟನೆಗಳು ಈ ರೀತಿ ನಡೆದಿವೆ. ನಾನೊಬ್ಬನೇ ಇಲ್ಲ, ನಮ್ಮಂತಹ ಆಟೋ ಡ್ರೈವರ್ಗಳಿಗೆ ಈ ಘಟನೆಗಳು ನಿಜವಾಗಿಯೂ ನೆನಪಾಗಿರುತ್ತವೆ. ನಾನು ಹೇಳಲು ಬಂದಿರುವುದೇನೆಂದರೆ, ಅಲ್ಲಿನ ಒಂದಷ್ಟು ಘಟನೆಗಳು, ನನಗಾಗಿರುವ ಅನುಭವಗಳನ್ನು ಹೇಳುತ್ತಿದ್ದೇನೆ. ಒಂದು ಸಲ ನಾನು ಸ್ಟುಡಿಯೋ ಕಡೆಯಿಂದ ಮಹಾಲಕ್ಷ್ಮಿ ಲೇಔಟ್ ಕಡೆಗೆ ಹೋಗುತ್ತಿದ್ದೆ. ಮೊದಲ ಅನುಭವ. ನಿಧಾನವಾಗಿಯೇ ಹೋಗುತ್ತಿದ್ದೆ. ಅಲ್ಲಿ ಹಿಂದಿನಿಂದ ಒಂದು ಸೌಂಡ್ ಬಂತು, ಢಮ್ ಎಂದು. ಆಗ ಗಾಡಿ ನಿಲ್ಲಿಸಿ ಇಳಿದು ನೋಡಿದರೆ ಒಬ್ಬ ಆಂಟಿ ಸಾರಿ ಸಾರ್, ತಪ್ಪಾಯಿತು ಅಂತ ಹೇಳುತ್ತಾರೆ. ಅದು ಅಲ್ಪ ಸ್ವಲ್ಪ ಗಾಡಿಗೆ ಏಟಾಗಿರುತ್ತದೆ, ನಾವೇನು ಕೇಳೋಕ್ಕಾಗುವುದಿಲ್ಲ. ಹಾಗಾಗಿ ಮುಂದೆ ನಡೆದು ಇನ್ನೊಂದು 500 ಮೀಟರ್ ದೂರ ಹೋದ ನಂತರ ಮತ್ತೆ ಇದೇ ಅನುಭವ ಆಯಿತು. ಏನಪ್ಪ ಇದು ಹಿಂಗಾಗುತ್ತಲ್ಲ ಅಂತೇಳಿ ಸುಮ್ಮನಾದೆ. ಆಗಾಗ ಅಲ್ಲಲ್ಲಿ ಇಂಥ ಘಟನೆಗಳು ನಡೆಯುತ್ತಿದ್ದು. ಬಹುದೊಡ್ಡ ಘಟನೆ ಎಂದರೆ, ನಾನು ಬಿಸ್ನೆಸ್ ಮಾಡಲು ಎಂದು ಹೋಗಿದ್ದಾಗ ಬಹುದೊಡ್ಡ ನಷ್ಟವನ್ನು ಕಂಡ ದಿನಗಳ ಕಾಲ. ಮನೆಯಲ್ಲಿ 3 ತಿಂಗಳು ಸೇರಿದ್ದೆ. ಅಷ್ಟೇನೂ ಕಷ್ಟವಿರಲಿಲ್ಲ, ಜೀವನ ಹೆಂಗೋ ಸಾಗುತ್ತಿತ್ತು. ಯಾರೋ ನನಗೆ ತುಂಬ ಬೇಕಾದ ವ್ಯಕ್ತಿ ಒಬ್ಬರು ಬಂದು ಫೋನ್ ಮಾಡಿ ಕರೆದು ಏನಾಯಿತು ಎಂದು ಕೇಳಿದಾಗ, ಹಿಂಗೇನೋ ತೊಂದರೆ ಆಯಿತು ಅಂತ ಹೇಳಿಕೊಂಡೆ. ತದನಂತರ ಅವರು ಕರೆದುಕೊಂಡು ಹೋಗಿ ಒಂದು ಗಾಡಿ ಕೊಡಿಸಿದರು. ತೆಗೆದುಕೊಂಡು ಒಂದು ವಾರದ ನಂತರ ನೀರು ತರಲೆಂದು ಹೋಗುತ್ತಿರಬೇಕಾದ್ರೆ ಒಂದು ಹುಡುಗಿ ಬಂದು ಬುದ್ಧಿ ಕೆಳಗೆ ಬಿದ್ದಳು. ಕೇಳಿದರೆ ಸಾರಿ ಸರ್ ಎಂದು ಹೇಳಿದಳು. ನನ್ನ ಗಾಡಿಗೇನು ಏಟಾಗಲಿಲ್ಲ. ಅದು ಅವರ ಗಾಡಿಗೆ ಏಟಾಗಿತ್ತು, ಅವರಿಗೂ ಏಟಾಗಿತ್ತು. ಅದು ನನ್ನ ತಪ್ಪೇನಿಲ್ಲ, ಅವರದೇ ತಪ್ಪು. ಹಾಗಾಗಿ ನಾನು ಮುಂದೆ ನಡೆದೆ. ಮತ್ತು ಈ ಕಥೆಯನ್ನು ನಾನು ಹೇಳಿಕೊಳ್ಳಬೇಕೆಂದು ಏಕನಿಸಿತ್ತು ಎಂದರೆ, ರಾತ್ರಿಯ ಒಂದು ಅನುಭವ. ನಾನು ಡ್ಯೂಟಿ ಮುಗಿಸಿ ಮನೆಗೆ ಬರಬೇಕಾದ್ರೆ ಒಂದು 8:15 ಆಗಿರಬಹುದೇನೋ. ಮನೆಗೆ ಫೋನ್ ಮಾಡಿ ನೀರಿನ ಕ್ಯಾನ್ ತರಲು ಹೇಳಿದೆ. ನನ್ನ ಮಕ್ಕಳು ತಂದರು. ನೀರು ಹಿಡಿದು ಆಟಕ್ಕೆ ಇಟ್ಟು ನನ್ನ ಮಕ್ಕಳು ತಿಂಡಿ ಕೇಳಿದರು, ಕುಡಿಸುತ್ತಿದ್ದೆ. ಇಬ್ಬರು ಹೆಣ್ಣು ಮಕ್ಕಳು ಜೋರಾಗಿ ಬಂದು ನಿಧಾನವಾಗಿ ಹೋಗುತ್ತಿದ್ದ ಒಂದು ಬೈಕಿಗೆ ಹೊಡೆದು ಬಿದ್ದು ಒದ್ದಾಡಿದ್ದರು. ನಾನು ಓಡಿ ಹೋಗಿ ಗಾಡಿ ಎತ್ತೆ. ನನ್ನ ಮಕ್ಕಳು ಹೆದರಿ ಕರೆದರು. ಹಿರಿ ಮಕ್ಕಳೇ ಬಂದೆ ಅಂತೇಳಿ ಗಾಡಿಯನ್ನು ಎತ್ತಿ ಬಂದೆ. ವೇಗವಾಗಿ ಬಂದು ನಿಧಾನವಾಗಿ ಹೋಗುತ್ತಿದ್ದ ಗಾಡಿಗೆ ಗುದ್ದಿದ್ದ ಗಾಡಿಗೂ ಏಟಾಗಿತ್ತು, ಇವರ ಗಾಡಿಗೂ ಏಟಾಗಿತ್ತು, ಇವರಿಗೂ ಏಟಾಗಿತ್ತು. ಆದರೆ ಆ ಹೆಣ್ಣು ಮಕ್ಕಳಿಗೆ ಸರಿಯಾದ ಡ್ರೈವಿಂಗ್ ಬಂದರೂ ಅತೀ ವೇಗದ ಕಾರಣದಿಂದಾಗಿ ಇಷ್ಟೆಲ್ಲ ಅನಾಹುತಗಳನ್ನು ಯಾಕೆ ಮಾಡುತ್ತಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ.
ನಿಧಾನವಾಗಿ ಚಲಿಸಿದರೆ ಅಪಘಾತವು ತಪ್ಪುವುದು. ನಾನು ಗಂಡು ಮಕ್ಕಳೇನು ಕಡಿಮೆ ಇಲ್ಲ, ಗಂಡು ಮಕ್ಕಳು ಅಷ್ಟೇ ವೇಗವಾಗಿ ಹೋದರೂ ಅವರಿಗೆ ಕಂಟ್ರೋಲಿಂಗ್ ಶಕ್ತಿ ಇದ್ದರೂ ಕೆಲವೊಮ್ಮೆ ಆಗಾಗ ತಪ್ಪುತ್ತಾರೆ. ಈ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇಂಥ ತಪ್ಪುಗಳು ಕಂಡಿರುವುದರಿಂದ ಹೇಳುತ್ತಿದ್ದೇನೆ, ಸರಿಯಾಗಿ ಡ್ರೈವಿಂಗ್ ಕಲಿಯಿರಿ, ನಿಧಾನವಾಗಿ ಚಲಿಸಿ. ನೀವು ಎಷ್ಟೇ ಸ್ಪೀಡಾಗಿ ಹೋದರೂ, ಎಷ್ಟೇ ನಿಧಾನವಾಗಿ ಹೋದರೂ 10 ಕಿಲೋಮೀಟರ್ಗೆ 3ರಿಂದ 4 ನಿಮಿಷಗಳಷ್ಟೇ ಉಳಿಸಬಹುದು. ಆ 3ರಿಂದ 4 ನಿಮಿಷ ಮನೆಯಿಂದ ಹೊರಡುವಾಗಲೇ ನಿಧಾನವಾಗಿ ಚಲಿಸಿ, ನಿಮ್ಮ ಜೀವವನ್ನು ಉಳಿಸಿ, ಹೆಲ್ಮೆಟ್ ಧರಿಸಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ, ದಯವಿಟ್ಟು.